ಸೇರಿರ್ತಕ್ಕಂಥ ನೇತಾಜಿ ಸುಭಾಷ್ ಚಂದ್ರ ಅಭಿಮಾನಿಗಳೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ವೀರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮದೇ ಆಗಿರತಕ್ಕಂಥ ನಿಲುವುಗಳ ಮುಖಾಂತರ ಭಾರತದ ಬೆಳ್ಳಿ ಚುಕ್ಕಿಯಾಗಿ ಮೆರೆದವರು ಸುಭಾಷ್ ಚಂದ್ರ ಬೋಸ್ ಅವರು. ಗಾಂಧೀಜಿಯವರ ಅಹಿಂಸೆ ಒಂದು ಕಡೆ ಆದರೆ ಹೋರಾಟದ ಕಿಚ್ಚನ್ನು ಹಚ್ಚಿದವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಗಾಂಧೀಜಿಯವರು ಅಹಿಂಸೆ ಮೂಲಕ ಸ್ವಾತಂತ್ರ್ಯವನ್ನು ಪಡೀಬೇಕಂತೇಳಿ ಹೋರಾಟವನ್ನು ಮಾಡಿದರು. ಆದರೆ ಇದು ಬೇಡುವುದರಿಂದ ಸಿಗೋದಿಲ್ಲ, ಇದನ್ನು ಕಿತ್ತುಕೊಳ್ಬೇಕಂತಕ್ಕಂಥ ಹಿನ್ನೆಲೆ ಸುಭಾಷ್ ಚಂದ್ರ ಬೋಸ್ದವ್ರದ್ದಾಗಿತ್ತು. ಹೀಗಾಗಿ ಭಾರತದಾದ್ಯಂತ ವೀರ ಯುವಕರ ಪಡೆಯನ್ನೇ ಕಟ್ಟಿದವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಇವತ್ತು ಆ ವಿಚಾರವಾಗಿ ಈಗಾಗಲೇ ಅಭಯ್ ಪಾಟೀಲ್ ಅವರು ಮತ್ತು ಸನ್ಮಾನ್ಯ ರಾಘವೇಂದ್ರ ಜಿ ಕಾಗವಾಡ್ ಅವರು ಅತ್ಯಂತ ಅರ್ಥಪೂರ್ಣವಾಗಿ ಅವರ ಇತಿಹಾಸದ ಮಾತುಗಳನ್ನು, ಇತಿಹಾಸವನ್ನು ಎಳೆಯಾಗಿ ಮುಂದಿನ ಯೋಜನಾಂಗಕ್ಕೆ ಇವತ್ತು ಬಿಡಿಸಿ ಹೇಳಿದ್ದಾರೆ. ನಾವು ವಿವರಗಳಿಗೆ ಇವತ್ತು ಹೋಗೋದಿಲ್ಲ. ವಿಶೇಷವಾಗಿ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯ ನಿಮಿತ್ತವಾಗಿ ಪರಾಕ್ರಮ ದಿವಸ ಅಂತೇಳಿ ಕರೆಯತಕ್ಕಂಥ ಈ ದಿನವನ್ನು, ಅವರ ಜಯಂತಿಯನ್ನಾಗಿ ಆಚರಣೆ ಮಾಡ್ತಕ್ಕಂಥ 129ನೇ ಜಯಂತಿಯನ್ನು ನಾವೆಲ್ಲರೂ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ಯುವಜನಾಂಗಕ್ಕೆ ಆ ಆದರ್ಶ ಪುರುಷನ ವಿಷಯಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ನಾನು ಜಿರ್ಲಿಯವರಿಗೆ, ಅವರೆಲ್ಲ ಇಡೀ ತಂಡಕ್ಕೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಸಹಕಾರ ಕ್ಷೇತ್ರದಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆ ನೇತಾಜಿ ಸುಭಾಷ್ ಚಂದ್ರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ. ಈ ಸಂಸ್ಥೆಗೆ ರಜತ ಮಹೋತ್ಸವದ ಶುಭ ಸಂದರ್ಭ. ಆತ್ಮೀಯರು, ನಮ್ಮೆಲ್ಲರ ಮುಖಂಡರು, ನ್ಯಾಯವಾದಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ MB ಜಿರ್ಲಿ ಅವರು 25 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ, 25 ವರ್ಷಗಳ ಒಂದು ಸಂಸ್ಥೆ ಇತಿಹಾಸದಲ್ಲಿ 25 ವರ್ಷ ಅಂದರೆ ಅದೊಂದು ದೊಡ್ಡ ಮೈಲಿಗಲ್ಲು. ಒಂದು ಸಂಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಅದನ್ನು ಸಹಕಾರ ಕ್ಷೇತ್ರದಲ್ಲಿ ಮುನ್ನಡೆಸಿದ ಜಿರ್ಲಿ ಅವರು ಮತ್ತು ಅವರೆಲ್ಲ ತಂಡಕ್ಕೆ ಅಭಿನಂದನೆಗಳನ್ನು ಹೇಳ್ತಾ, ನೇತಾಜಿಯವರ ಹೆಸರಿನಿಂದ ಮಾಡಿದಂಥ ಈ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳಗಲಿ. ಈ ಸಂಸ್ಥೆ ಮುಖಾಂತರ ಬರೀ ಕ್ರೆಡಿಟ್ ಸಂಸ್ಥೆ ಜೊತೆಗೆ NGO ಆಗಿ ತಾವು ಇವತ್ತು ಕೆಲಸ ಮಾಡ್ತಾಯಿದ್ದೀರಿ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ನಾನು ನೋಡ್ತೀನಿ MB ಜಿರ್ಲಿ ಅವರ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಅದು ಕಾರ್ಯಕ್ರಮ ಆಗಿರ್ತದೆ. ಸಮಾಜಕ್ಕೆ ಒಳಿತನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಮುಖಾಂತರ ತಾವು ಮಾಡ್ತಾಯಿದ್ದೀರಿ. ತಮಗೆ ಶುಭವಾಗಲಿ. ಇವತ್ತು ವಿಶೇಷವಾಗಿ ಈ ಬೆಳ್ಳಿ ಬೆಳಗು ಅಂತಕ್ಕಂಥ ಸಂಸ್ಥೆಯ ರಜತ ಮಹೋತ್ಸವ ಸಂದರ್ಭದಲ್ಲಿ ಈ ಕಿರು ಹೊತ್ತಿಗೆಯನ್ನು ಬಿಡುಗಡೆ ಮಾಡಲಾಗಿದೆ. ಇದು ಸಹಕಾರ ವಲಯದ ಬಗ್ಗೆ ಈ ಸಂಸ್ಥೆ ನಡೆದು ಬಂದಂಥ ದಾರಿಯನ್ನು ನಾಡಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರಿಗೆ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.